ಆಡಳಿತ ಪಕ್ಷವೊಂದು ತನ್ನ ಸಾಧನೆಗಳನ್ನು ಸಾರ್ವಜನಿಕರಿಗೆ ತಿಳಿಸಲು ಆಯೋಜಿಸುವ ಪತ್ರಿಕಾಗೋಷ್ಠಿ ಆಡಳಿತದ ದಕ್ಷತೆಯನ್ನು ಪ್ರತಿಬಿಂಬಿಸಬೇಕು. ಆದರೆ ಇತ್ತೀಚೆಗೆ ರಾಜಸ್ಥಾನದಲ್ಲಿ ನಡೆದ ಘಟನೆಯೊಂದು ಇದಕ್ಕೆ ತದ್ವಿರುದ್ಧವಾಗಿ ಅಣಕಿಸುವಂತಿದೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು ಸರ್ಕಾರದ ಸಾಧನೆಗಳನ್ನು ವಿವರಿಸಲು ಮುಂದಾದಾಗ ವಿದ್ಯುತ್ ಕಡಿತಗೊಂಡು ಪತ್ರಿಕಾಗೋಷ್ಠಿಯೇ ಕತ್ತಲಲ್ಲಿ ನಡೆದಿದೆ. ಈ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ರಾಜಸ್ಥಾನದಲ್ಲಿ ಸರ್ಕಾರದ ಸಾಧನೆಗಳನ್ನು ಬಿಂಬಿಸಲು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದರು. ಆದರೆ ಸಚಿವರು ಮಾತನಾಡಲು ಆರಂಭಿಸಿದ ಕೆಲವೇ ಕ್ಷಣಗಳಲ್ಲಿ ವಿದ್ಯುತ್ ಕೈಕೊಟ್ಟಿದೆ. ಸಚಿವರು ಮತ್ತು ಅಲ್ಲಿನ ಇತರ ಅಧಿಕಾರಿಗಳು ಮೊಬೈಲ್ ಟಾರ್ಚ್ ಬೆಳಕಿನಲ್ಲಿ ಪತ್ರಿಕಾಗೋಷ್ಠಿಯನ್ನು ಮುಂದುವರಿಸಬೇಕಾದ ಅನಿವಾರ್ಯತೆ ಎದುರಾಯಿತು. ಈ ದೃಶ್ಯ ಎಕ್ಸ್ ವೇದಿಕೆಯಲ್ಲಿ ವೈರಲ್ ಆಗಿದ್ದು, ಆಡಳಿತದ ವೈಫಲ್ಯಕ್ಕೆ ಇದೊಂದು ಸಾಕ್ಷಿ ಎಂದು ನೆಟ್ಟಿಗರು ಟೀಕಿಸುತ್ತಿದ್ದಾರೆ. ಒಂದು ರಾಜ್ಯದ ಪ್ರಮುಖ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸುವಾಗ ಕನಿಷ್ಠ ವಿದ್ಯುತ್ ಬ್ಯಾಕಪ್ ವ್ಯವಸ್ಥೆ ಇರಬೇಕಿತ್ತು. ಆದರೆ ವಾಸ್ತವದಲ್ಲಿ ಸಚಿವರು ಕತ್ತಲಲ್ಲಿ ಕುಳಿತು ಮಾತನಾಡಬೇಕಾದ ಸ್ಥಿತಿ ಬಂದಿದ್ದು, ಸರ್ಕಾರದ ವೈಫಲ್ಯದ ಡಾರ್ಕ್ ಸೈಡ್ ಅಥವಾ ಕತ್ತಲು ಮೈದಾನವನ್ನು ಜಗಜ್ಜಾಹೀರು ಮಾಡಿದೆ ಎಂದು ಜನಸಾಮಾನ್ಯರು ವ್ಯಂಗ್ಯವಾಡುತ್ತಿದ್ದಾರೆ. ಅಂದೇರ್ ನಗರಿ ಚೌಪಟ್ ರಾಜ ಎಂದು ಒಬ್ಬರು ಕಾಮೆಂಟ್ ಮಾಡಿದರೆ, ಮತ್ತೆ ಕೆಲವರು ರೀಲ್ನಿಂದ ರಿಯಾಲಿಟಿಗೆ ಎಂದು ಟ್ರೋಲ್ ಮಾಡುತ್ತಿದ್ದಾರೆ. ಹೀಗೆ ಜನಸಾಮಾನ್ಯರು ಆಡಳಿತದ ಬಗ್ಗೆ ಹೊಂದಿರುವ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅಂತೂ ಒಂದು ರಾಜ್ಯದಲ್ಲಿ ಅಭಿವೃದ್ಧಿಯ ಜಲ್ಪಗಳನ್ನು ಹೊತ್ತು ತರುವ ಸಚಿವರ ಕಾರ್ಯಕ್ರಮವೇ ವಿದ್ಯುತ್ ಇಲ್ಲದೆ ನಡೆಯುತ್ತದೆ ಎಂದಾದರೆ ಸಾಮಾನ್ಯ ಪ್ರಜೆಯ ಸ್ಥಿತಿಗತಿ ಏನು ಎಂದು ನೀವೇ ಊಹಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.